ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಹೊರಟಿದ್ದೀನಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಮ್ಮನ ಜೊತೆ ಹೊರಟಿದ್ದೀನಿ. ತುಂಬ ದಿನಗಳಾದಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಸೊ ನಮ್ಮ ಮಧ್ಯದಲ್ಲಿ ನನ್ನ ತಂಗಿ ಕೂಡ ನನ್ನ ಜೊತೆ ಬರ್ತೀನಿ ಅಂತ ಅವಳು ಜಾಯ್ನ್ ಆದ್ಲು. ನಾನು ಅವಳಿಬ್ಬರು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಸಂಜೆ ಆಗೋಗಿತ್ತು. ಸೊ ರೀಚ್ ಆದ್ವಿ ನಾವು ಪಿರಿಯಾಪಟ್ಟಣಕ್ಕೆ. ಅಲ್ಲಿಂದ ನಾವು ಚಿಟ್ಟೇನಹಳ್ಳಿಗೆ ಆಟೋ ತೊಗೊಳ್ಬೇಕು. ಸೊ ಆಟೋ ತೊಗೊಂಡು ಇಳಿದ ತಕ್ಷಣ ವಿ ಜಸ್ಟ್ ಸಾ ಬ್ಯೂಟಿಫುಲ್ ಸೀನ್. ನಮ್ಮ ಅಜ್ಜಿ ಮನೇಲಿರೋ ಒಂದು ಹಸು ಕರು ಹಾಕಿತ್ತು. ಸೊ ಅಲ್ಲೆಲ್ಲ ಹೇಗೆ ಡೆಲಿವರಿ ಮಾಡ್ತಾರೆ, ಪೋಸ್ಟ್ ಡೆಲಿವರಿ ಹೇಗಿರುತ್ತೆ ಅನ್ನೋದೆಲ್ಲ ನಾವು ನೋಡಿದ್ವಿ, ನಾನು ತಂಗಿ. ಸೊ ಅದು ಡೆಲಿವರಿ ಆದ ತಕ್ಷಣ ಆ ಮಗುಗೆ ಹೇಗೆ ಹಾಲು ಕುಡಿಸ್ತಾರೆ ಅನ್ನೋದು ನೋಡಿದ್ವಿ. ಇವೆರಡು ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೇಲಿರೋ ಎರಡು ಮುದ್ದಾದ ಪೆಟ್ಗಳು, ಒಂದು ಗುಂಡ ಅಂತ, ಒಂದು ರಾಕಿ ಅಂತ. ಸೊ ನನಗೂ ಪೆಟ್ಸ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಇರೋದ್ರಿಂದ ನಾನು ಮೋಸ್ಟ್ ಆಫ್ ದ ಟೈಮ್ ಅಜ್ಜಿ ಮನೇಲಿ ಬರೀ ಅದ್ರ ಜೊತೆನೇ ಕಳೆದೆ. ಸೊ ಸಂಜೆ ಆಗಿದ್ದರಿಂದ ನಾವು ಊಟ ಮಾಡೋ ಟೈಮ್ ಆಯಿತು. ಸೊ ನಮ್ಮ ಆಂಟಿ ಫ್ರೂಟ್ ಸಲಾಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಟ್ ಮಾಡ್ತಿದ್ರು. ನನಗೂ ಬೋರ್ ಆಗ್ತಿತ್ತು ಅಂತ ಅವ್ರ ಹತ್ರ ಇಸ್ಕೊಂಡು ನಾನು ಆ್ಯಪಲ್ಲು ಎಲ್ಲ ಕಟ್ ಮಾಡಿಕೊಟ್ಟೆ. ಅದಾದಮೇಲಿಂದ ರಾತ್ರಿ ಆಯ್ತಲ್ಲ, ಸೊ ಅದರಿಂದ ಊಟ ಮಾಡೋ ಟೈಮ್ ಆಯಿತು. ನಮ್ಮ ಅಜ್ಜಿ ಮನೆಗೆ ಹೋದಾಗ ಇದೊಂದು ಯೂಶ್ವಲಿ ನಾವು ಅಜ್ಜಿ ಕೈಲಿಂದ ಬೆಣ್ಣೆ ಹಾಕಿಸ್ಕೊಳ್ಳೋದು ಬಿಡೋದಿಲ್ಲ. ಅದೇ ಒಂದು ಡಿಫ್ರೆಂಟ್ ಫೀಲಿಂಗ್ ನಮಗೆ. ನಾನು ಈ ಬೆಕ್ಕಿಗೋಸ್ಕರ ಒಂದು ಪ್ಯಾಕೆಟ್ ಫುಡ್ ತೊಗೊಂಡೋಗಿ ಕೊಟ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು, ಅಜ್ಜಿ ಮತ್ತು ನನ್ನ ತಂಗಿ 3 ಜನನೂ ಹೇಗೆ ಬೆಣ್ಣೆ ಕರಿಯೋದು ಅಂತ ಅಂದ್ಬಿಟ್ಟು ಬೆಣ್ಣೆ ಕರೀತಿದ್ವಿ. ಸೊ ಇನ್ನೇನು ಟೈಮ್ ಪಾಸ್ ಮಾಡೋದು ಅಂತ ಹಾಗೆ ನಾವು ಹಿಂದೆ ನಮ್ಮ ತೋಟ ಹತ್ರ ಹೋಗಿ ಈ ಕರು ಮತ್ತು ಹಸುಗೆ ಹೇಗೆ ಇದು ಮಾಡ್ತಾ, ಅವ್ರು ಯೂಶ್ವಲಿ ಎರಡೂ ಒಟ್ಟಿಗೆ ಬಿಡೋದಿಲ್ಲ, ಎರಡನ್ನೂ ಸಪ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನಾನು ಅವಳು ಇಬ್ಬರು ಅದನ್ನ ಒಟ್ಟಿಗೆ ಬಿಟ್ಟಿದ್ವಿ. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಅಜ್ಜಿ ಮನೇಲಿ ಇನ್ನೇನು ಕೆಲಸ ಇಲ್ಲ ಅಂತ ಬಟ್ಟೆ ಒಣಗಾಕೋಣ ಅಂತ ಟೆರೆಸ್ಗೆ ಹೋಗಿ, ಇದು ನಾನು ಟೆರೆಸ್ ಕೆಳಗಡೆಯಿಂದ ಮೇಲೆ ಬಂದರೆ ಟೆರೆಸ್ ಸಿಗುತ್ತೆ ಅಲ್ಲಿ. ಇದು ಟೆರೆಸಲ್ಲಿ ಇದು ನನ್ನ ಕಸಿನ್ ಶಮಂತ್ ಅಂತ. ಸೊ ನಾನು ಅವನಿಬ್ಬರು ಬಟ್ಟೆ ಒಣಗಿ ಹಾಕಿ ಇಲ್ಲಿರೋ ಈ ಮೆಣಸಿನ್ಕಾಯಿಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಕೆಳಗಡೆ ಹೋದ್ವಿ. ಅಲ್ಲೇ ಮಧ್ಯಾಹ್ನ ನನ್ನ ತಂಗಿದು ಮದುವೆ ವೀಡಿಯೋ ನೋಡಿಕೊಂಡು ಜಸ್ಟ್ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ, ವೀಡಿಯೋಗಳು ನೋಡ್ತಾ. ಇನ್ನೇನು ಕೆಲಸ ಇರಲ್ಲ ಹಳ್ಳಿಯಲ್ಲಿ, ಜಸ್ಟ್ ಇದೇ ಕೆಲಸ. ನೋಡ್ತಾ ಮತ್ತೆ ಮಧ್ಯಾಹ್ನ ಆಯಿತು ಅಂತ ಅಂದ್ಬಿಟ್ಟು ನಾನ್ ವೆಜ್ನ ಯೂಶ್ವಲಿ ಇವರೆಲ್ಲ ಸಪ್ರೇಟ್ ಆಗಿ ಈ ರೂಮಲ್ಲಿ ಮಾಡ್ತಾರೆ. ಯೂಶ್ವಲಿ ಎಲ್ಲ ಹಳ್ಳಿಗಳಲ್ಲೂ ಇದೇ ಸಂಪ್ರದಾಯ ಫಾಲೋ ಮಾಡೋದು. ಸಂಜೆ ಆಯಿತು ಅಂತ ನಾನು, ನನ್ನ ಕಸಿನ್ ಶಮಂತ್ ಹಾಗೆ ನನ್ನ ತಂಗಿ 3 ಜನನೂ ವಾಕ್ ಮಾಡೋಣ ಅಂತ. ಇದು ನಮ್ಮ ಮಾಮನ ತೋಟ. ಕೆಳಗಡೆ ಹೋದರೆ ಫುಲ್ ಆಲ್ಮೋಸ್ಟ್ ಒಂದು 6-7 ಎಕರ್ಸ್ ಇದೆ. ಸೊ ಅಲ್ಲಿ ತನಕ ನೆಡ್ಕೊಂಡು ಹೋಗಿದ್ವಿ. ಇವರು ಯೂಶ್ವಲಿ ಬೆಳೆಯೋದು ಹೊಗೆ ಸೊಪ್ಪು ಮತ್ತು ಶುಂಠಿ, ಈ ಟೈಮಲ್ಲಿ ಬೆಳೆಯೋದು ಇದು. ಸೊ ಗುಂಡ ಕೂಡ ಎಲ್ಲ ಅಲ್ಲಿ ತನಕ ಆಲ್ಮೋಸ್ಟ್ ನಾವು 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ವಿ. ಅಲ್ಲಿ ತನಕನೂ ಬಂದ. ಇದೊಂದು 2 ಬೀದಿ ನಾಯಿ ಬಂದುಬಿಟ್ಟಿತ್ತು. ಯಾಕಂದರೆ ನಾವು ಊಟ ಕೊಟ್ವಿ, ಒಂದು ಸ್ವಲ್ಪ ಮಧ್ಯಾಹ್ನದ ಉಳಿದಿತ್ತು, ಊಟ ಕೊಟ್ಟಿದ್ವಿ. ಸೊ ಬಂದು ಜಾಯ್ನ್ ಆಗಿಬಿಟ್ಟಿತ್ತು ಸಂಜೆ. ನಾವೇ ಹಾಗೆ ಇದ್ದಿದ್ದು 2 ದಿನವೂ ನಾವು ನೋಡ್ಕೊತಾ ಇದ್ವಿ. ಹಳ್ಳಿಗಳಲ್ಲಿ ಯೂಶ್ವಲಿ ಸಂಜೆ ಆಯಿತು ಅಂತ ಅಂದರೆ ಬರೀ ಈ ಥರ ಕುತ್ಕೊಂಡು ಕಟ್ಟೆ ಮೇಲೆ ಹರಟೆ ಹೊಡೆಯೋದೇ ಕೆಲಸ. ನಾನು ನನ್ನ ಕಸಿನ್ಸ್ ಏನಾದ್ರು ತಿನ್ನೋಣ ಅಂತ ಪಿರಿಯಾಪಟ್ಟಣಕ್ಕೆ ಹೊರಟ್ವಿ. ಅಲ್ಲೇ ಹಾಗೆ ತಿಂದ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದು ಈ ಬೀದಿ ನಾಯಿ ಬಂದಿತ್ತಲ್ಲ ಅದ್ರ ಜೊತೆ ಆಟ ಆಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ಆಯಿತು. ಮತ್ತು ನಾನು ನನ್ನ ಕಸಿನ್ದು ಅದೇ ಕೆಲಸ. 2 ತಾಯಿ ಮತ್ತು ಮಗುನ ಇಬ್ಬರು ಒಂದು ಮಾಡಿ ಆ ಮಗುಗೆ ಪಾಪ ಒಂಚೂರು ಹಾಲು ಕುಡಿಯೋಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ಯಾರೂ ಗೊತ್ತಿಲ್ಲದೆ ಇರೋಂಗೆ ಅದನ್ನು ಕರ್ಕೊಂಡು ಅದ್ರ ತಾಯಿ ಹತ್ರ ಹೋದ್ವಿ. ಈ ಬೀದಿನ ನಾವೆಲ್ಲಿ ಹೋಗಿದ್ರೂ ಫಾಲೋ ಮಾಡ್ಕೊಂಡು ಬರ್ತಾಯಿತ್ತು. ನಾವು ಪಾಪ ಅಂತ ಅಂದ್ಬಿಟ್ಬಿಟ್ವಿ. ಸೊ ಅದ್ರ ಜೊತೆ ಗುಂಡ ಕೂಡ ಇದ್ದ, ಅವನಿಗೂ ಹಾಗೆ ಪ್ಯಾಂಪರ್ ಮಾಡಲೇಬೇಕಾಗಿತ್ತು. ಎಲ್ಲ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಹಾಲು ಕುಡಿಯೋಕ್ಕೆ ಬಿಟ್ಟು ಮಧ್ಯಾಹ್ನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ವಿ ನಾನು, ನನ್ನ ಕಸಿನ್ ಒಂದು ಸ್ವಲ್ಪ. ಸೊ ಇದು ಮಂಡೇ ಮಾರ್ನಿಂಗ್ ಆಗಿದ್ದರಿಂದ ಸಂಜೆ ನಾವು ಆಟಾಡೋಣ ಅಂತ ಇದು ಕಟ್ಟೆ ಮನೆ ಆಟಾಡ್ತಾಯಿದ್ವಿ. ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಸೊ ನಾನು ನನ್ನ ತಂಗಿ ರಾತ್ರಿ ಊಟಕ್ಕೆ ಬೀದಿ ನಾಯಿಗೆ ಊಟ ಕೊಡೋಣ ಅಂತ ಅದು ಕೂಡ ಕೊಟ್ಟು, ಎಲ್ಲ ಅವರು ಆ ಕಡೆ ಪಾತ್ರೆ ತೊಳಿತಾಯಿದ್ರು, ನಾವು ಈ ಕಡೆ ಗುಂಡಾಗ ಊಟ ಕೊಟ್ವಿ. ಸೊ ಅದು ಡೇ ಮುಗೀತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಬ್ಯಾಂಗ್ಳೂರಿಗೆ ಹೊರಡಬೇಕಾಗಿತ್ತು. ಇವೆರಡು ನಾಯಿಗಳು ಬಿಟ್ಟು ಹೋಗಿ ತುಂಬ ಬೇಜಾರಾಯಿತು. ಹೊರಟ್ವಿ. ಥ್ಯಾಂಕ್ ಯು.